आलोकये श्री बालकृष्णं सखी आलोकये श्री बालकृष्णं सखी आनंद सुंदर। श्री गुरुभ्यो नमः। गुरुब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्री गुरवे नमः। श्रुतिस्मृतिपुराणानाम् आलयं करुणालयं नमामि ಭಗವತ್ಪಾದಶಂಕರಂ ಲೋಕಶಂಕರಂ. ಮುಂದಿನ ಶ್ಲೋಕ ಹೀಗಿದೆ: ನಿರ್ವ್ಯಾಪಾರೋಪಿ ನಿಷ್ಕಾರಣಮಜ ಭಜಸೆ ಯತ್ಕ್ರಿಯಾಂ ಈಕ್ಷಣಾಖ್ಯಾಂ ತೇನೈವೋದೇತಿ ಲೀನಾ ಪ್ರಕೃತಿರಸತಿ ಕಲ್ಪಾಪಿ ಕಲ್ಪಾದಿಕಾಲೇ ತಸ್ಯಾ ಸಂಶುದ್ಧಮಂಶಂ ಕಮಪಿ ತಮತಿರೋಧಾಯಕಂ ಸತ್ವರೂಪಂ ಸತ್ವಂ ಧೃತ್ವಾ ದದಾಸಿ ಸ್ವಮಹಿಮ ವಿಭವಾ ಕುಂಠ ವೈಕುಂಠ ರೂಪಂ ಅಂತ. ಹೇ ಅಜಃ ಅಂದ್ರೆ ಇಲ್ಲಿ ವಿಷ್ಣುವಿಗೆ, ಗುರುವಾಯೂರಪ್ಪನಿಗೆ ಇರ್ತಕ್ಕಂತಹ ಒಂದು ವಿಶೇಷಣ. ಅಂದರೆ ಯಾವುದು ಹುಟ್ಟೇ ಇಲ್ಲವೋ, ಅಜಹ ಅಂತಂದ್ರೆ ಯಾವುದು ಹುಟ್ಟೇ ಇಲ್ಲವೋ ಅದು. ಹುಟ್ಟೇ ಇಲ್ಲ ಅಂತಂದ್ರೆ ಅದಕ್ಕೆ ಸಾವೂ ಇಲ್ಲ. ಹುಟ್ಟು ಸಾವು ಎರಡೂ ಇಲ್ಲ ಅಂದರೆ ಅದಕ್ಕೆ ನಿತ್ಯತ್ವವು ಸಿಕ್ಕಿದೆ ಅಂತ ಅರ್ಥ. ಅದು ನಿತ್ಯ ಅಂತಂದ ಅರ್ಥ. ತ್ವಂ ನಿರ್ವ್ಯಾಪಾರಃ ಅಪಿ ನಿರ್ಗತಃ ವ್ಯಾಪಾರಃ ಯಸ್ಮಾತ್ ಅಥವಾ ನಿಷ್ಕ್ರಾಂತಃ ವ್ಯಾಪಾರಾತ್ ಇತಿ ನಿಷ್ಕ್ರಿಯಾ ಸನ್ನಪಿ. ಅಂದ್ರೆ ವಾಸ್ತವವಾಗಿ ನೀನೋ ಅಥವಾ ನಿನ್ನಲ್ಲಿಯೋ ಯಾವುದೇ ಒಂದು ವ್ಯಾಪಾರಗಳೇ ಇಲ್ಲ. ಇದಕ್ಕೇನ್ ಪ್ರಮಾಣ ಅಂತಂದ್ರೆ, ಪ್ರಮಾಣ ನಿಷ್ಕಳಂ ನಿಷ್ಕ್ರಿಯಂ ಶಾಂತಂ ಅಂತ ಪ್ರಮಾಣ. ಮುಂದೆ ಆದ್ರೆ ನಿನ್ನಲ್ಲಿ ವ್ಯಾಪಾರ ಇಲ್ಲ, ಆದರೂ ನೀನು ಈಕ್ಷಣಾಖ್ಯಾಂ ಮಾಯಾ ಪ್ರೇರಣಾತ್ಮಿಕಾಂ ಅಂತ ಹೇಳ್ತಾ ಇದ್ದಾರೆ. ಮಾಯಾ ಪ್ರೇರಣಾತ್ಮಿಕಾಂ ಕ್ರಿಯಾಂ ವ್ಯಾಪಾರಂ ಅಂತ. ಅಂದ್ರೆ ಮಾಯೆ ಮೂಲ ಪ್ರಕೃತಿಯನ್ನ ನಿಮಿತ್ತವಾಗಿಟ್ಟುಕೊಂಡು ಈ ಸಮಸ್ತ ಬ್ರಹ್ಮಾಂಡವನ್ನು ವಿಶ್ವವನ್ನು ನೀನು ಸೃಷ್ಟಿಸಿರುವೆ. ಯಾಕಪ್ಪ ಸೃಷ್ಟಿಸ್ತೆ ಅಂತಂದ್ರೆ ನಿಷ್ಕಾರಣಂ. ಸರಿ, ಮೂಲ ಪ್ರಕೃತಿಯನ್ನ ನಿಮಿತ್ತವಾಗಿಟ್ಟುಕೊಂಡು ಸೃಷ್ಟಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇದೆಯಾ, ಅದಕ್ಕೇನಾದ್ರು ಪ್ರಮಾಣ ಇದೆಯಾ ಅಂತಂದ್ರೆ ಇದೆ. ಎಲ್ಲಿ ಅಂತಂದ್ರೆ ಭಗವತ್ಪಾದರ ಗೀತಾ ಭಾಷ್ಯದ ಉತ್ಪೋದ್ಘಾತದಲ್ಲಿದೆ. ಏನ್ ಹೇಳ್ತಾರೆ ಭಗವತ್ಪಾದರಲ್ಲಿ ಅಂತಂದ್ರೆ, ಸಚ ಭಗವಾನ್ ಜ್ಞಾನೈಶ್ವರ್ಯ ಶಕ್ತಿ ವೀರ್ಯ ಬಲ ತೇಜೋಭಿಃ ಸದಾ ಸಂಪನ್ನಃ ತ್ರಿಗುಣಾತ್ಮಿಕಾಂ ಸ್ವಾಂ ಮಾಯಾಂ ಮೂಲ ಪ್ರಕೃತಿಂ ವಶೀಕೃತ್ಯ ಅಜಃ ಅವ್ಯಯಃ ಭೂತಾನಾಂ ಈಶ್ವರಃ ಅಂತ ಹೋಗುತ್ತೆ. ಅದೇ ಭಗವತ್ಪಾದರು ಇದೇ ಮಾತುಗಳನ್ನೇ ಅಲ್ಲೂ ಹೇಳ್ತಾರೆ. ಆ ಭಗವಂತ ಮೂಲ ಪ್ರಕೃತಿಯನ್ನ ಮಾಯೆಯನ್ನ ನಿಮಿತ್ತವಾಗಿಟ್ಟುಕೊಂಡು ಈ ಸಮಸ್ತ ಬ್ರಹ್ಮಾಂಡವನ್ನ ಸೃಷ್ಟಿಸಿದ್ದಾನೆ ಅಂತ. ಅದೊಂದರ್ಥ. ಈ ಕ್ಷಣ ಅಂತಂದ್ರೆ ಮತ್ತೊಂದರ್ಥವೂ ಇದೆ. ಏನು ಅಂತಂದ್ರೆ ಈ ಕ್ಷಣ ಅಂತಂದ್ರೆ ನೋಡುವುದಕ್ಕೆ ಈ ಕ್ಷಣ ಅಂತಲೂ ಹೇಳ್ತಾರೆ ಸಂಸ್ಕೃತದಲ್ಲಿ. ಅಂದರೆ ಭಗವಂತನು ಕೇವಲ ಒಂದು ದೃಷ್ಟಿ ಮಾತ್ರದಿಂದ ಅವನ ನೋಟ ಬೀಳುವುದರಿಂದ ಈ ಸಮಸ್ತ ಬ್ರಹ್ಮಾಂಡವೂ ಸೃಷ್ಟಿಯಾಯಿತು ಅಂತ ಅರ್ಥ. ನಿಷ್ಕಾರಣಂ. ಯಾಕೆ ಹಿಂಗೆಲ್ಲ ಮಾಡ್ತಾ ಭಗವಂತ ಅಂತ ಕೇಳಿದ್ರೆ, ನಿಷ್ಕಾರಣಂ ಅವಿದ್ಯಮಾನಂ ಕಾರಣಂ, ಯಾವುದು ಒಂದು ಸ್ಪಷ್ಟವಾಗಿ ಸಿಗದೇ ಇರುವ ಕಾರಣ. ಇದಕ್ಕೇನು ಪ್ರಮಾಣ ಅಂತಂದ್ರೆ ಉಪನಿಷದ್ ವಾಕ್ಯಗಳೇ ಪ್ರಮಾಣ. ತದೈಕ್ಷತ
ಬಹುಸ್ಯಾಂ ಪ್ರಜಾಯೇಯ ತದೈಕ್ಷತ ಬಹುಸ್ಯಾಂ ಪ್ರಜಾಯೇಯ ಅಂತ. ಭಜಸೆ ಅಂಗೀಕರೋಷಿ ಇತ್ಯರ್ಥಃ. ಯಥಾ ಅಯಸ್ಕಾಂತಮಣಿಃ ನಿರ್ವ್ಯಾಪಾರಃ ತಥಾ ತಥಾಪಿ ತಸ್ಯ ಸನ್ನಿಧಿಮಾತ್ರೇಣ ಲೋಹಧಾತುಃ ತತ್ ಸಮೀಪಂ ಪ್ರಾಪ್ನೋತಿ ತಥಾ ಕಿಮಪಿ ಪ್ರಯೋಜನಂ ಅನುದ್ದಿಶ್ಯೈವ ಭಗವಾನ್ ಮಾಯಾ ಪ್ರೇರಣಾಖ್ಯಾಂ ಕ್ರಿಯಾಂ ಸ್ವೀಕರೋತಿ ಇತಿ ಭಾವಃ ಅಂತ ವ್ಯಾಖ್ಯಾನಕಾರರು ತೆಗಿತಾರೆ. ಇಲ್ಲೊಂದು ಉದಾಹರಣೆಯನ್ನ ಕೊಟ್ಟು ನಿಷ್ಕಾರಣಕ್ಕೆ ಹೇಳ್ತಾ ಇದ್ದಾರೆ. ಯಾವುದೇ ಕಾರಣವಿಲ್ಲ ಅಂತ ಹೇಳಿದ್ವಲ್ಲ, ಅದಕ್ಕೊಂದು ಉದಾಹರಣೆಯನ್ನ ಕೊಟ್ಟು ತೋರಿಸ್ತಾ ಇದ್ದಾರೆ. ಹೇಗೆ ಒಂದು ಅಯಸ್ಕಾಂತ ಅಂದರೆ ಆಂಗ್ಲದಲ್ಲಿ ಮ್ಯಾಗ್ನೆಟ್ ಅಂತ ಹೇಳ್ತೀವಲ್ಲ, ಅದು ಹೇಗೆ ಬಾಹ್ಯದ ಕಾರ್ಯಗಳಿಲ್ಲದೆ, ಬಾಹ್ಯದ ಚಲನೆಗಳಿಲ್ಲದೆಯೂ ಕೇವಲ ತನ್ನ ಸನ್ನಿಧಿ ಮಾತ್ರದಿಂದ ಕಬ್ಬಿಣವನ್ನ ತನ್ನ ಎಡೆಗೆ ಎಳೆದುಕೊಳ್ಳಲು ಸಾಧ್ಯವಾಗುತ್ತದೆಯೋ, ಕಬ್ಬಿಣ ಅಥವಾ ಕಬ್ಬಿಣ ಲೋಹಗಳನ್ನ ತನ್ನ ಸಮೀಪದಲ್ಲಿ ಎಳೆದುಕೊಳ್ಳಲು ಸಾಧ್ಯವಾಗುತ್ತದೆಯೋ, ಅಂತೆಯೇ ಭಗವಂತನೂ ಸಹ ತನ್ನ ಸನ್ನಿಧಿ ಮಾತ್ರದಿಂದ ಮಾಯೆಯನ್ನ ಉಪಯೋಗಿಸಿಕೊಂಡು ಕ್ರಿಯೆಯನ್ನ ಮಾಡುತ್ತಿದ್ದಾನೆ ಅಂತ ಅರ್ಥ. ಮುಂದೆ ತೇನೈವ ಅಂತ ಪದ, ಈಕ್ಷಣಾಖ್ಯಾಂ ಕ್ರಿಯಾಂ ಭಜಸೆ ಅಂತ. ಲೀನಾ ಅಂತ, ತೇನೈವ ಲೀನಾ ಅಂತ. ಲೀನಾ ಅಂತಂದ್ರೆ ದ್ವಿಪರಾರ್ಧ ಅವಸಾನ ಕಾಲೇ ಭಗವತಿ ಲಯಂ ಪ್ರಾಪ್ತ ಪ್ರಕೃತಿ ಮಾಯಾ ಸದಸತ್ವಾಭ್ಯಾಂ ಅಂತ ಹೇಳ್ತಾರೆ. ಅನಿರ್ವಚನೀಯೇತ್ಯರ್ಥಃ. ಆ ಮೂಲ ಪ್ರಕೃತಿಯು ಪ್ರಳಯ ಕಾಲದಲ್ಲಿ ಲೀನವಾಗುತ್ತಾಳೆ ಅಂತ ಅರ್ಥ. ಪ್ರಕೃತಿ ಅಂದ್ರೆ ಮಾಯಾ. ಕಲ್ಪ ಆದಿಕಾಲೇ ಅಂತ ಮುಂದಿನ ಪದ. ಕಲ್ಪಾನಾಂ ಆದಿಕಾಲೇ, ಬ್ರಹ್ಮಣಃ ದಿನಾನಾಂ ಆದಿಕಾಲೇ, ಬ್ರಹ್ಮಣಃ ಆದ್ಯ ದಿನಾರಂಭಃ ಇತ್ಯರ್ಥಃ. ಅಂದರೆ ಸೃಷ್ಟಿಯ ಪ್ರಳಯ ಕಾಲದಲ್ಲಿ ಆ ಮಾಯೆ ಲೀನವಾಗ್ತಾಳೆ. ಪುನಃ ಬ್ರಹ್ಮನ ಆದ್ಯ ದಿನದಲ್ಲಿ ಯಾವಾಗ ಪುನಃ ಸೃಷ್ಟಿ ಪ್ರಾರಂಭವಾಗುತ್ತಲ್ಲ, ಆ ಪ್ರಾರಂಭವಾಗುವ ದಿನ ಪುನಃ ಈ ಮಾಯೆ ಉದೇತಿ ಪ್ರಕಾಶತೆ. ಉದೇತಿ ಅನ್ನೋದು ಉತ್ವರ್ಣಾದಿನಃ ಧಾತು ಅಂತ, ಉತ್ಪೂರ್ವಾದಿನಃ ಧಾತು ಅಂತ. ಹೇ ಸ್ವಮಹಿಮ ವಿಭವ ಕುಂಠ ಅಂತ ಹೇಳ್ತಾರೆ. ಸ್ವಸ್ಯ ಮಹಿಮ ಸಯೇವ ವಿಭವ ತೇನ ಅಕುಂಠ ಅಪ್ರತಿಹತ ಚಿಚ್ಛಕ್ತಿ. ಯಾರು ತನ್ನ ಸ್ವಂತ ಮಹಿಮೆಯನ್ನ ಅಂದರೆ ಸ್ವಸ್ವರೂಪವನ್ನ ಮರೆತೇ ಇಲ್ಲವೋ ಅವರು. ಇದರಿಂದ ಒಂದು ವಿಷಯವನ್ನ ಭಟ್ಟಬಾದರು ಇಲ್ಲಿ ತೋರಿಸ್ತಾ ಇದ್ದಾರೆ. ಅದೇನು ಅಂತಂದ್ರೆ, ಜೀವನಿಗೂ ಬ್ರಹ್ಮನಿಗೂ ಐಕ್ಯವನ್ನ ಹೇಳ್ತೀವಿ. ದೇಹದ ರೀತಿಯಲ್ಲಿ ವ್ಯತ್ಯಾಸವನ್ನ ತೋರಿಸ್ತಾ ಇದ್ದಾರೆ ಭಟ್ಟಪಾದರು. ಹೇಗೆ ಅಂತಂದ್ರೆ, ಜೀವ ಮಾಯಾ ಪರತಂತ್ರ, ಅವನಿಗೆ ಸಂಸಾರಿತ್ವವೂ ಇದೆ ಜೀವನಿಗೆ. ಆದರೆ ಪರಮಾತ್ಮ ಮಾಯೆಯಿಂದ ಸ್ವತಂತ್ರ, ಅವನಿಗೆ ಯಾವುದೇ ಸಂಸಾರತ್ವವೂ ಇಲ್ಲ. ಯಾಕಂದರೆ ಮಾಯೆ ಅವನ ಅಧೀನತ್ವದಲ್ಲಿದೆ. ಆದ್ದರಿಂದ ಅವನು ಈ ಲೀಲಾ ವಿಗ್ರಹವನ್ನ ಸ್ವೀಕರಿಸಿದರೂ ಸಹ ಅವನಿಗೆ ಸಂಸಾರಿತ್ವ ಇಲ್ಲ. ವೈಕುಂಠ ವಿಕುಂಠ ನಿಲಯ ಸಹ ಮಾಯಾ ಪ್ರೇರಕ ಅಂತ. ವೈಕುಂಠ ಲೋಕನೇ, ನಿಲೆಯನ್ನಾದ ವೈಕುಂಠನೇ, ಮಾಯಾ ಪ್ರೇರಕನೇ ಅಂತ ಅರ್ಥ. ತ್ವಂ ತಸ್ಯಾಹ
ಮಾಯಾಯಾಹ ಅಂತ ಹೇಳ್ತಾರೆ. ಅತಿರೋಧಾಯಕಂ, ತಿರೋಧಾಯಕಂ ನ ಭವತೀತ್ಯತಿರೋಧಾಯಕಂ ಅಂತ. ಚಿದಾನಂದಸ್ಯ ಅನಾಚ್ಛಾದಕಂ, ಮಾಯೆಯಿಂದ ಆವರಿಸಲ್ಪಟ್ಟ ಮತ್ತು ರಜೋತಮೋ ಗುಣಗಳ ಮೇಲನ ಇಲ್ಲದ್ದರಿಂದ ಇವನು ಅತ್ಯಂತ ಶುದ್ಧ, ಅಂದರೆ ಸಂಶುದ್ಧಂ ಸತ್ವರೂಪಂ ಅಂತ ಅರ್ಥ. ಕಮಪಿ ಅಂತ ಹೇಳ್ತಾರೆ, ವಾಚ ವರ್ಣಯಿತುಂ ಅಶಕ್ಯಂ ಅಂತ ಹೇಳ್ತಾರೆ. ಅಂದ್ರೆ ಈ ಭಗವಂತನ ರೂಪವನ್ನ ಮಾತುಗಳಿಂದ ವರ್ಣಿಸಲು ಸಾಧ್ಯವೇ ಇಲ್ಲ. ಹೇ ಗುರುವಾರಪ್ಪ, ನಿನ್ನ ಈ ವರ್ಣವನ್ನ ನಿನ್ನನ್ನ ವರ್ಣಿಸಲು ಈ ಮಾತುಗಳಿಂದ ಸಾಧ್ಯವೇ ಇಲ್ಲ ಅಂತ ಅರ್ಥ. ಅಂಶಂ ಅಂತ ಬರುತ್ತೆ. ಅಂಶಂ ಅಂದ್ರೆ ಭಾಗಂ. ಧೃತ್ವ ಉದ್ಧೃತ್ಯ, ರೂಪಂ ಅಂದ್ರೆ ಈ ಲೀಲಾ ವಿಗ್ರಹಂ, ಭಗವಂತನ ಲೀಲಾ ವಿಗ್ರಹ. ದಧಾಸಿ ಭಕ್ತಾನುಗ್ರಹಾರ್ಥಂ ಧಾರಯಸಿ, ಆ ಲೀಲಾ ವಿಗ್ರಹವನ್ನ ಒಂದು ಬ್ರಹ್ಮದ ಅಂಶವಾಗಿ ತಗೊಂಡಿದ್ದಾನೆ. ತಗೊಂಡು ಭಕ್ತ ಅನುಗ್ರಹಕ್ಕಾಗಿ ಇಲ್ಲಿ ಈ ರೂಪವನ್ನ ತಾಳಿದ್ದಾನೆ ಅಂತ ಅರ್ಥ. ಅಂದರೆ ಆ ನಿರ್ಗುಣದಿಂದ ಒಂದು ಅಂಶವನ್ನ ಸ್ವೀಕರಿಸಿ ಈ ರೂಪವನ್ನ ತಾಳಿ ನಿಂತಿದ್ಯಲ್ಲಪ್ಪ ಗುರುವಾಯರಪ್ಪ ಅಂತ ಹೇಳ್ತಾ ಇದ್ದಾರೆ ಭಟ್ಟಪಾದರು. ಇಲ್ಲೊಂದು ವಿಚಾರ ಇದೆ. ವೇದಾಂತಕ್ಕೆ ಸಂಬಂಧಿಸಿದಂತಹ ಒಂದು ವಿಚಾರ ಇಲ್ಲಿದೆ ನೋಡಿ. ಅಲ್ಲಿ ಒಂದು ಮಾತು ಬಂತು, ಬ್ರಹ್ಮನಿಂದ ಒಂದು ಅಂಶವನ್ನ ತಗೊಂಡು ರೂಪವನ್ನ ತಾಳಿದಾನೆ ಅಂತ. ಈ ವಾಕ್ಯದಿಂದ ಏನಾಗತ್ತೆ, ಎರಡು ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ. ಏನು ಅಂತಂದ್ರೆ, ಬ್ರಹ್ಮನಿಂದ ಒಂದು ಅಂಶವನ್ನ ತಗೊಂಡು ಬಂದರೆ ಏನಾಗತ್ತೆ, ಸ್ವೀಕರಿಸಿದಂತಹ ಅಂಶ ಬ್ರಹ್ಮನಲ್ಲಿ ಲುಪ್ತವಾಗಬೇಕು. ಲೌಕಿಕ ಉದಾಹರಣೆಯನ್ನ ಕೊಡುವುದಾದರೆ, ಬ್ರಹ್ಮ 100 ಇವನು ಒಂದು ಅಂಶ, ಒಂದು ಭಾಗವನ್ನ 10% ತಗೊಂಡರೆ ಬ್ರಹ್ಮ ಈಗ 90 ಆಗಬೇಕಲ್ಲ. ಏನಕ್ಕಂದ್ರೆ ಅಂಶ ಅದರಿಂದ ಬರ್ತಕ್ಕಂತಹ ಒಂದು ಅಂಶವನ್ನ ನಾವು ಸ್ವೀಕರಿಸ್ಕೊಂಡಿದೀವಿ, ಅದನ್ನೇ ಗುರುವಾಯರಪ್ಪನ ರೂಪದಲ್ಲಿ ಇದೆ. ಅದು ಮೊದಲನೆಯ ಪ್ರಶ್ನೆ. ಈಗ ಈ ವಿಗ್ರಹದಲ್ಲಿ ಒಂದು ವಿಷಯ, ಒಂದು ಪ್ರಶ್ನೆ ಹೇಳುತ್ತೆ. ಏನು ಅಂತಂದ್ರೆ, ಈ ವಿಗ್ರಹ ಆ ಬ್ರಹ್ಮನಿಂದ ಸ್ವೀಕರಿಸಿದಂತಹ ಒಂದು ಅಂಶವಾದರೆ ಇದಕ್ಕೆ ಪರಿಪೂರ್ಣತೆ ಹೇಗೆ ಬರಕ್ ಸಾಧ್ಯ ಅಂತ ಒಂದು ಪ್ರಶ್ನೆ ಬರುತ್ತೆ. ಸ್ವಾಭಾವಿಕವಾಗಿ ಬರ್ತಕ್ಕಂತಹ ಪ್ರಶ್ನೆ. ಅಂದ್ರೆ ಸ್ವೀಕರಿಸಿದ ಭಾಗದಿಂದ ಮಾಡಿದಂತಹ ಈ ವಿಗ್ರಹ ಅಥವಾ ಆ ವಿಗ್ರಹವೇ ಸ್ವೀಕರಿಸಿದ ಭಾಗದಾದರೆ ಇದಕ್ಕೆ ಪೂರ್ಣತ್ವ ಹೇಗ್ ಬಂತು ಅಂತ ಪ್ರಶ್ನೆ. ಈ ಎರಡು ಪ್ರಶ್ನೆಗೂ ಒಂದೇ ಉತ್ತರ. ಏನು ಅಂತಂದ್ರೆ, ಅದನ್ನ ಹಾಗೆ ನೋಡುವುದಲ್ಲ. ಯಾಕಂದ್ರೆ ನಿರ್ವಿಶೇಷವಾದ ಬ್ರಹ್ಮದಲ್ಲಿ ಅಂಶಗಳು ಭಾಗಗಳು ಇಲ್ಲವೇ ಇಲ್ಲ ವಾಸ್ತವವಾಗಿ. ಹಾಗೆ ತಗೊಂಡರೂ ಸಹ ಅವುಗಳು ಸ್ವೀಕರಿಸಿದ ಮಾತ್ರಕ್ಕೆ ಅದು ಅಪೂರ್ಣವಾಗುವುದೇ ಇಲ್ಲ. ಲೌಕಿಕ ಪದಾರ್ಥಗಳಂತೆ ಒಂದು ಭಾಗ ಸ್ವೀಕರಿಸಿದ ತಕ್ಷಣ ಅದು ಅಪೂರ್ಣವಾಗುವುದೇ ಇಲ್ಲ. ಇದಕ್ಕೇನು ಪ್ರಮಾಣ ಅಂತ ಕೇಳಿದ್ರೆ, ವೇದವಾಕ್ಯಗಳೇ ಪ್ರಮಾಣ. ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಂತ ಪ್ರಮಾಣ. ಈ ಶ್ರುತಿವಾಕ್ಯವೇ ಇದಕ್ಕೆ ಪ್ರಮಾಣ. ಇದಲ್ಲದೆ ಮತ್ತೊಂದು ಲೌಕಿಕವಾದ ಉದಾಹರಣೆಯನ್ನು ಕೊಡ್ಬೋದು. ಅದು ಕೊಟ್ರೆ ಮಸ್ತು ಸ್ಫುಟವಾಗ್ತದೆ ನೋಡಿ. ಒಂದು ದೀಪ ಇದೆ, ಆ ದೀಪ ಇದೆ, ಮತ್ತೊಂದು ದೀಪವನ್ನ ಹಚ್ಚಬೇಕಾಗಿದೆ. ಆಗ ಏನ್ ಮಾಡ್ತೀವಿ ಸ್ವಾಭಾವಿಕವಾಗಿ ಅಂತಂದ್ರೆ, ಆಲ್ರೆಡಿ ಏರ್ಸಿಟ್ಟಿರೋ ದೀಪ ಒಂದಿದೆಯಲ್ಲ, ಆ ದೀಪದಿಂದ ಮತ್ತೊಂದು ದೀಪವನ್ನ ಹಚ್ತೀವಿ, ಹೌದಾ? ಮುಂಚೆ ಹಚ್ಚಿಟ್ಟಿರ್ತಕ್ಕಂತಹ ದೀಪವನ್ನ ಪೂರ್ಣವಾಗಿ
ತಗೊಂಡ್ರೆ ಈಗ ಆ ಪೂರ್ಣದಿಂದ ಒಂದು ಅಂಶವಾಗಿ ದೀಪವನ್ನ ತಗೊಂಡಿದೀವಿ, ಮತ್ತೊಂದು ದೀಪವನ್ನ ಏರ್ಸಿಟ್ಟಿದೀವಿ. ಆಗ ಏನಾಗ್ಬೇಕು? ಆದ್ಯ ದೀಪದಲ್ಲಿ ಸ್ವೀಕರಿಸಿದ ಭಾಗ ಲುಪ್ತವಾಗಬೇಕು ಮತ್ತು ಈ ದೀಪವೂ ಸಹ ಆದ್ಯ ದೀಪದಲ್ಲಿ ಸ್ವೀಕರಿಸಿದ ಭಾಗದಷ್ಟೇ ಪ್ರಜ್ವಲಿಸಬೇಕು. ಆದ್ರೆ ಹಾಗಾಗ್ತಾನೆ ಇಲ್ಲ. ಸ್ವಲ್ಪ ವಿಚಾರ ಗಮನ ಮಾಡಿ ನೋಡಿ. ಆದ್ಯ ದೀಪ ತನ್ನ ಒಂದು ಅಂಶವನ್ನ ಮತ್ತೊಂದು ದೀಪಕ್ಕೆ ಕೊಟ್ಟರೂ ಸಹ ಈ ದೀಪ ತನ್ನ ಪೂರ್ಣತ್ವವನ್ನು ಕಳೆದುಕೊಂಡೇ ಇಲ್ಲ. ಮತ್ತು ಈ ಸ್ವೀಕರಿಸಿದ ಭಾಗ ಇನ್ನೊಂದು ದೀಪವಾಗಿ ಜ್ವಲಿಸ್ತಾ ಇದೆಯಲ್ಲ, ಅದು ಚಿಕ್ಕ ಭಾಗವನ್ನು ಸ್ವೀಕರಿಸಿದರೂ ಸಹ ಆದ್ಯ ದೀಪದಂತೆಯೇ ಹೊಳೆಯುತ್ತಿದೆ. ಅದರಲ್ಲಿ ಅದು ಎರಡರಲ್ಲೂ ದೀಪದಲ್ಲಿ ಅಭೇದವನ್ನ ನೋಡುವುದಕ್ಕೆ ಸಾಧ್ಯವಿಲ್ಲ. ಅಂತೆಯೇ ಆ ಬ್ರಹ್ಮನೂ ಸಹ ಒಂದು ಅಂಶವಾಗಿ ಬಂದರೂ ಪೂರ್ಣವಾಗಿ ಬಂದರೂ ಅದು ಪೂರ್ಣವೇ. ಆದ್ದರಿಂದ ಈ ಗುರುವಾಯೂರಪ್ಪನೂ ಸಹ ಆ ಸಂಪೂರ್ಣವಾಗಿರ್ತಕ್ಕಂತಹ ಬ್ರಹ್ಮ ಪೂರ್ಣ ವಸ್ತುವೇ ಅಂತ ಭಟ್ಟಪಾದರು ಇದರಲ್ಲಿ ಮಾಡಿ ಈ ಶ್ಲೋಕದಲ್ಲಿ ತಿಳಿಸಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಶ್ಲೋಕವನ್ನ ನೋಡೋಣ. ಸದ್ಗುರು ಚರಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ.